ಏನು ತರಕ್ಕೆ ಹೋಗ್ಯಾರ ಬಜಾರ್ಗೆ? ಸೀರೆ ತೊಗೊಂಬರ್ತೀನಿ ಅಂತ ಅಂದ್ರಿ. ಯಾರ್ದ ಮುಂಜು ಅದಂತ ಸೀರೆ ಮಾಡ್ಬೇಕಾಗ್ಯದವ, ತೊಗೊಂಬರ್ತೀನಿ ಸೀರೆ ಪ್ಯಾಂಟ್ ಶರ್ಟ್ ಅಂತಂದ್ಲು ಸುಮ್ಮ. ವೀಣಾನು ನಾನು ಏನೋ ತೊಗೊಳೋದು ಅಂತೇಳಿ ಇಬ್ರು ಕೂಡ ಹೋಗ್ಯಾರಂತ. ಅವರು ಒಂದು ಸ್ವಲ್ಪ ಯಾವಾಗಲೂ ಇಬ್ಬರು ಜೋಡಾಗಿ ಹೋಗ್ತಾರಳ ಬಜಾರ್ಗೆ. ಏನು ತರದಿರಲಿ ಬಿಡಲಿ, ಒಬ್ಬರು ಜೋಡಿ ಒಬ್ಬರು ಹೋಗತ್ತಾರ ಅವರು. ಹೌದ್ರಿ, ಒಂದು ಸ್ವಲ್ಪ ಅವರಿಬ್ಬರದು ಫ್ರೆಂಡ್ಶಿಪ್ ಬಾಳ್ರಿ. ಆಗಲೇ ಬಾಜು ಬಾಜು ಆಗ್ತದಲ್ಲ, ನಮ್ಮ ಜೊತೆ ಅಷ್ಟು ಹಚ್ಕೊಳಂಗಿಲ್ರಿ. ನೋಡಿದ್ರೆ ಅವರಿಬ್ಬರು ಅಷ್ಟು ಜೀವ ಇರ್ತಾರೆ. ಒಬ್ಬರ ಜೊತೆ ಇದ್ದಂಗೆ ಇನ್ನೊಬ್ಬರ ಜೊತೆ ಇರೋ ಅಂದ್ರೆ ಹೆಂಗ ನೀನು? ಅವ್ರದ್ದು ಹೊಂದಾಣಿಕೆ ಒಂದೇ ಇರ್ತದ, ಅದಕ್ಕೆ ಕೂಡ ಹೋಗಿರ್ತಾರ. ನಮ್ಗೆ ಹಂಗೆ ಎಲ್ಲರ ಜೊತೆ ಇರೋ ಅಂದ್ರೆ ಹೆಂಗ? ಅದು ಕರೆಯೋದು ಬಿಡ್ರಿ ಮಾಮಿ, ಯಾರಿಗೇನು ಅನ್ನಂಗಿಲ್ಲ ಈಗ. ಹಾಂ ಬಂದ್ರೆ ನೋಡ್ರಿ ಈಗ ಸುಮಾ ವೀಣಾ. ಬಳತಾಯ್ತಾ ನೀವು ಬಂದು? ಸಾರಿ ಅವ್ವ, ನಮ್ಮದೇ ಲೇಟ್ ಆಯ್ತದ ಸ್ವಲ್ಪ. ಬರ್ರಿ ನಾವು ಈಗ ಬಂದೀವಿ, ಬಳತಾಗಿಲ್ಲನ. ಏನಂತಂದ್ರೆ ಬಜಾರ್ಗೆ ಹೋಗಿ ಎಷ್ಟೊತ್ತಿಗೆ ಹೋಗಿದ್ರಿ? ಸೀರೆ ತರೋದಿತ್ತು ರೀ ಮಾಮಿ, ನಮ್ಮ ರಿಲೇಷನ್ದಾಗ ಒಬ್ರದ್ದು ಮುಂಜು ಅದ, ಅದಕ್ಕೆ ಹೋಗಿ ತಂದ್ರೆ ಆಯ್ತು ಅಂತ ಹೋಗಿದ್ವಿ. ಎಲ್ಲಿವ ಮಧ್ಯಾಹ್ನ ಹೋದ್ರೆ ಬೇಡ, ಬಿಸಿಲಿರ್ತದ ಭಾಳ ಅಂತೇಳಿ 4ಕ್ಕೆ ಹೋಗಿ ನೋಡಿದ್ರೆ ಅಂದ್ರೂ ಅಷ್ಟು ಬಿಸಿಲಿತ್ತು ನೋಡ್ರಿ. ಹೌದವ್ವ, ಈಗ ಬಿಸಿಲ ಭಾಳ ಅದಲ್ಲ, ಹೊರಗೆ ಹೋಗಿ ಕಾಲಿಡಕ್ಕಾಗಲ್ಲ. ಮಧ್ಯಾಹ್ನ ಅಂತ ನೋಡಿದಿಲ್ಲ ಎಷ್ಟು ಮಂದಿ ಹಳ್ಳ್ಯಾಗಂತ ನಾವು ಡಂಗ್ರ ಹೊಡ್ಯಾಕತ್ತಾರ, ಹೊರಗೆ ಬರಬೇಡ್ರಿ ಯಾರು, ಮನ್ಯಾಗ ಕೂಡ್ರಿ ಬಿಸಿಲು ಭಾಳ ಅದ ಅಂತೇಳಿ. ಹೌದಲ್ರಿ ಮಾಮಿ? ನೋಡ್ರಿ ಮತ್ತೆ ಅದ್ರಾಗ ಹಳ್ಳ್ಯಾಗ ಹುಡುಗರು ಹೊರಗೆ ಆಡ್ತಿರ್ತಾವ್ರಿ, ಬಿಸಿಲು ನಂಗ್ಲ ನೆಳ್ಳನಂಗ್ಲ. ಅದಕ್ಕೆ ಒಳಗೆ ಕರ್ಕೊಂಡು ಕೊಡಲ್ರಕ್ಕ ಪೇರೆಂಟ್ಸ್ಗಳು ಅಂತೇಳಿ ಡಂಗ್ರ ಹೊಡೆದಿರ್ಬೇಕ್ರಿ. ಮತ್ತೆ ಬಜಾರ್ನಾಗ ಕಲ್ಲಂಗಡಿ ಕರ್ಬೂಜ ಭಾಳ ಬಂದಾವಲ್ಲ? ಹೌದವ್ವ, ಬಜಾರ್ನಾಗ ಭಾಳ ಬಂದಾವ ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು. ತರ್ಬೇಕಂತೀವಲ್ಲ, ಅವು ಹಣ್ಣಾಗಕ್ಕೆ ಬಿಟ್ಟಿರಂಗಿಲ್ಲ ಬಿಡ, ಇಷ್ಟಿಷ್ಟೇ ಹರ್ಕೊಂಬಂದಿರ್ತಾರವ ತೀರಾ. ಏನು ಮಾಡ್ಬೇಕಂಗ ಅದಾಗ ಮನೆಗೆ ತಂದು 2-3 ಸಲ ಮೋಸ ಹೋಗಿನವ ಇವ ನಾನು, ಅದಕ್ಕೆ ತರಕವಲ್ಲಿ ಆಗ್ತದ. ಹೌದು ನೋಡ್ರಿ, ಕರ್ಬೂಜ ಹಣ್ಣು ಅಂತ ಇಷ್ಟಿಷ್ಟೇ ಇರ್ತಾವ ತೀರಾ. ಕಲ್ಲಂಗಡಿ ಹಣ್ಣು 10 ರೂಪಾಯಿಗೆ 2 ಕೊಡ್ತಾರ, ಕರ್ಬೂಜ ಹಣ್ಣು 20 ರೂಪಾಯಿಗೆ 3 ಕೊಡ್ತಾರ. ಅವು ಏನು ಒಳಗೆ ಹಣ್ಣಾಗಿರಂಗಿಲ್ಲ, ಏನಿಲ್ಲ, ರುಚಿನೇ ಇರಂಗಿಲ್ಲ ರೀ ಒಟ್ಟ. ಅವು ಅಂತ ಹಣ್ಣು ಮಾರ್ತಾರೆ ಈಗ. ಮೊದಲೇನು ಎಷ್ಟು ಟೇಸ್ಟ್ ಇರ್ತದವ ಕರ್ಬೂಜ ಹಣ್ಣು, ಒಂದು ತಂದಿಟ್ರ ಮನಿನೇ ವಾಸನೆ ಬರ್ತೈತ್ರಿ. ಈಗೆಲ್ಲದ ಇವು ಅದ್ರ ಸ್ವಾದನೇ ಇಲ್ಲ ಏನು. ಅಲ್ಲ ನೀನು ಅವಕ್ಕೆ ಹಣ್ಣಾಗಕ್ಕೆ ಬಿಟ್ರಲ್ಲ ಇವರು, ಇನ್ನ ಬೆಳೆದಿರ್ತಾವ ಪಾಪ, ಅವಾಗ ಚುಟ್ಕೊಂಡ್ಬರ್ತಾರ. ಅವು ತಮ್ಮ ತಾವೇ ಹಣ್ಣಾಗಬೇಕು ಅಂದ್ರೆ ವಾಸನೆನೂ ಇರ್ತಾವ, ಟೇಸ್ಟ್ನೂ ಇರ್ತಾವ. ಇಂಜೆಕ್ಷನ್ ಮಾಡಿದೆ, ಔಷಧ ಹೊಡೆದೆ ಅಂದ್ರೆ ಅದ್ರಾಗ ಏನು ಸ್ವಾದ ಇರ್ತದೆ? ಮತ್ತೆ ಹಣ್ಣುಗಳು ತಿಂದ್ರೆ ಚಲೋ, ಹಣ್ಣು ತಿನ್ರಿ ಅಂತ ಎಲ್ಲರೂ ಅಂತಾರ. ಹಣ್ಣು ತಿನ್ನಕ್ಕೆ ಸಹಿತ ಅಂಜಿಕೆ ಬಂದಂಗೆ ಆಗ್ಯದವ ಈಗ ನನಗೆ. ಹೌದ್ರಿ ಮಾಮಿ, ಹಂಗೆ ಆಗ್ಯದ ನೋಡ್ರಿ. ಎಲ್ಲಿ ನೋಡ್ತಿ ಎಲ್ಲ ಔಷಧನೇ ಹೊಡೆದಿರ್ತಾರವ ಯವ್ವ. ಕಲ್ಲಂಗಡಿ ಹಣ್ಣು ಕೆಂಪಿರ್ತಾವ್ರು, ನೋಡಿದ್ರೆ ಮನೆ ತರಷ್ಟಿಗೆನೇ ಅವು ಒಂಥರನೇ ಆಗಿಬಿಟ್ಟಿರ್ತಾವ್ರಿ. ಅಲ್ರಿ ಮಾಮಿ, ಅವರು 10 ರೂಪಾಯಿಗೆ 2 ಹಂಗೆ ಕೊಡ್ತಾರಲ್ಲ, ಅವ್ರಿಗೆ ಹೆಂಗಾರ ಗಿಡ್ತದ ನೀವ? ಹೆಂಗೆ ಪುರಾಟ ಆಗ್ತದ ನೀವ ಯವ್ವ? ಅದನ್ನ ದೇವರೇ ಬಲ್ಲ. ಹಾಡ್ತೀರಿ ನಾ ಬರೀ ಮಾತಾಡ್ಕೊತ ಕೂಡ್ತಿರವ? ಹೌದ್ರವ, ಹಾಡ್ರಿ ಮಾಮಿ, ಬಳತಾಯ್ತು ನಾವು ಬಂದು. ಕೂಸಿನ ಕಂಡೀರ ಗುರುಮುಖ್ಯ ಪ್ರಾಣನ ಕಂಡೀರ, ಬಾಲನ ಕಂಡೀರ ಬಲವಂತನ ಕಂಡೀರ. ಕೂಸಿನ ಕಂಡೀರ ಗುರುಮುಖ್ಯ ಪ್ರಾಣನ ಕಂಡೀರ, ಬಾಲನ ಕಂಡೀರ ಬಲವಂತನ ಕಂಡೀರ. ಅಂಜನಿ ಉದರದಿ ಪುಟ್ಟಿತು ಕೂಸು, ರಾಮನ ಚರಣಕ್ಕೆ ಎರಗಿತು ಕೂಸು. ಅಂಜನಿ ಉದರದಿ ಪುಟ್ಟಿತು ಕೂಸು, ರಾಮನ ಚರಣಕ್ಕೆ ಎರಗಿತು ಕೂಸು. ಸೀತೆಗೆ ಉಂಗುರ ಕೊಟ್ಟಿತು ಕೂಸು, ಲಂಕಾಪುರವನೆ ಸುಟ್ಟಿತು ಕೂಸು. ಕೂಸಿನ ಕಂಡೀರ ಗುರುಮುಖ್ಯ ಪ್ರಾಣನ ಕಂಡೀರ, ಬಾಲನ ಕಂಡೀರ ಬಲವಂತನ ಕಂಡೀರ. ಬಂಡಿ ಅನ್ನವ ನುಂಡಿತು ಕೂಸು, ಭಕನ ಪ್ರಾಣವ ಹಿಂಡಿತು ಕೂಸು. ಬಂಡಿ ಅನ್ನವ ನುಂಡಿತು ಕೂಸು, ಭಕನ ಪ್ರಾಣವ ಹಿಂಡಿತು ಕೂಸು. ವಿಷದ ಲಡ್ಡುಗೆ ಮೆದ್ದಿತು ಕೂಸು, ಮಡದಿಗೆ ಪುಷ್ಪವ ಕೊಟ್ಟಿತು ಕೂಸು. ಕೂಸಿನ ಕಂಡೀರ ಗುರುಮುಖ್ಯ ಪ್ರಾಣನ ಕಂಡೀರ, ಬಾಲನ ಕಂಡೀರ ಬಲವಂತನ ಕಂಡೀರ. ಮಾಯವಾದಿಗಳ ಗೆದ್ದಿತು ಕೂಸು, ದ್ವೈತ ಮತವನ್ನು ಧರಿಸಿತು ಕೂಸು. ಮಾಯವಾದಿಗಳ ಗೆದ್ದಿತು ಕೂಸು, ದ್ವೈತ ಮತವನ್ನು ಧರಿಸಿತು ಕೂಸು. ಮಧ್ವರಾಯರೆಂಬ ಹೆಸರಿನ ಕೂಸು, ಪುರಂದರ ವಿಠಲನ ಪ್ರೇಮದ ಕೂಸು. ಕೂಸಿನ ಕಂಡೀರ ಗುರುಮುಖ್ಯ ಪ್ರಾಣನ ಕಂಡೀರ, ಬಾಲನ ಕಂಡೀರ ಬಲವಂತನ ಕಂಡೀರ. ಕೂಸಿನ ಕಂಡೀರ ಗುರುಮುಖ್ಯ ಪ್ರಾಣನ ಕಂಡೀರ. ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ
ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ. ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ. ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ. ತರಳತನದಿ ವರಳನಿಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಗೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ. ಗೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ. ಬಲ್ಲಿದ ಪುತನಿ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ. ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ. ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲ್ವನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಕರಡಿ ಮಗಳ ತಂದನಂತೆ ಶರಧಿ ಮಗಳು ಮಡದಿಯಂತೆ. ಕರಡಿ ಮಗಳ ತಂದನಂತೆ ಶರಧಿ ಮಗಳು ಮಡದಿಯಂತೆ. ಧರಣಿಯನ್ನು ಬಿಡಿದನಂತೆ ಇರಿಳು ಲೋಕದ ಒಡೆಯನಂತೆ. ಹಡಗಿನಿಂದಲಿ ಬಂದನಂತೆ ಕಡಲ ದಡಿಯಲಿ ನಿಂತನಂತೆ. ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ. ಆವ ಕುಲವೋ ರಂಗ ಹರಿಯಲಾಗದು. ಆವ ಕುಲವೆಂದರಿಯಲಾಗದು. ಗೋವ ಕಾಯ್ವ ಗೊಲ್ಲನಂತೆ. ದೇವಲೋಕದ ಪಾರಿಜಾತವ ಹೂವ ಸತಿಗೆ ತಂದನಂತೆ. ಆವ ಕುಲವೋ ರಂಗ ಹರಿಯಲಾಗದು. ಮುಂದಿನ ವಾರ ಭಜನೆ ಯಾರ ಮನ್ಯಾಗಾರ ಇಟ್ಕೋತೀನಿ ಅಂತ ಹೇಳ್ಯಾರೇನ್ರಿ ಮಮ್ಮಿ? ಇಲ್ಲವ, ಯಾರು ಹೇಳಿಲ್ಲ. ಯಾಕ ಅಂದ್ರೆ ಮುಂದಿನ ವಾರ ನಾ ಇಟ್ಕೋಬೇಕಂತ ಮಾಡಿದ್ದೆ ರೀ, ಅದಕ್ಕೆ ಕೇಳಿದೆ. ನಮ್ಮ ಮನೆಯಾಗ ಇರಲಿ ಹೇಳ್ರಿ, ಮುಂದಿನ ವಾರ ಎಲ್ಲರೂ ನಮ್ಮ ಮನೆಗೆ ಬರ್ರಿ. ಅಂದ್ರೆ ನಮ್ಮ ಮಗಳದು ಬರ್ತಡೇ ಅದ ರೀ, ಸುಮ್ಮ ಪೂಜೆ ಆದಂಗೆ ಆಗ್ತದ, ಹಾಡ ಭಜನೆ ಅನ್ನೋಂತ. ಹೌದಾ, ಆಯ್ತಾಳ ಅಂದ್ರೆ ಚಲೋ ಆಯ್ತು. ಗ್ರೂಪ್ನಾಗ ಹಾಕಿಬಿಡ್ತೀನಿ ನೋಡ. ಹಂಗಂದ್ರೆ ಹಾಂ ರೀ ಮಮ್ಮಿ, ಹಾಕ್ರಿ, ನಾನು ಹಾಕಿರ್ತೀನಿ ರೀ. ಅಲ್ಲಿ ಮೊನ್ನೆ ನಮ್ಮ ಅಕ್ಕನ ಮೊಮ್ಮಗಳ ಮದುವೆಗೆ ಹೋಗಿದ್ನಲ್ಲ, ನಮ್ಮ ಅಕ್ಕನ ಭಜನಾ ಮಂಡಳಿಯವರು ಮುಯ್ಯ ತಂದಿದ್ರು. ಏನು ಚಂದ ಮಾಡಿದ್ರು ನೀನು ನೋಡಬಾರ್ದು ನೋಡು. ಬೇರೆ ಬೇರೆ ಥರ ಡ್ರೆಸ್ ಹಾಕ್ಕೊಂಡು ಕೃಷ್ಣ ರಾಧಾ ಆಗ್ಯಾರ. ಆಮೇಲೆ ಕೋಲಾಟ ಆಡೋದೇನು ಅವ್ರದ್ದು ಮಸ್ಸ ಬ್ಯಾಡ ಬಿಡವ, ಭಾರಿ ಚಂದ ಮಾಡಿದ್ರು ಬಿಡು. ಕರೆಗೂ ಮೆಚ್ಚಬೇಕು ನೋಡು ಆ ಭಜನಾ ಮಂಡಳಿಯವ್ರನ್ನ, ಅಷ್ಟು ಚಂದ ಮಾಡಿದ್ರು. ಹೌದಲ್ರಿ, ಹಂಗೆ ಹುರುಪಿರ್ಬೇಕ್ರಿ ಮಮ್ಮಿ ಭಜನಾ ಮಂಡಳಿಯೊಳಗೆ, ಅಂದ್ರೆ ಚಲೋ ರೀ. ಹ್ಞೂ, ನಾನಿನ ಎಲ್ಲರೂ ನಿಂತು ನೋಡಿದ್ದೆ ನೋಡು ಸಾಯಂಕಾಲ ಟೈಮ್ನಾಗ ಅಂಗಳ ಮುಂದೆ. ಅದ್ರಾಗ ಅವ್ರದ್ದು ದೊಡ್ಡ ಅಂಗಳ ಮನೆ ಮುಂದೆ ಜಾತ್ರೆ ಆದಂಗೆ ಆಗಿತ್ತು ನೋಡಿ. ಎಲ್ಲ ಒಣನವ್ರು ಬಂದು ನಿಂತು ನೋಡಿದ್ರು. ಒಟ್ಟ ಹುಡುಗರು ಸಹಿತ ಬಿಟ್ಟು ಕದಲಿಲ್ಲ ನೋಡು. ಹಿಂಗೆ ಹಾಡ ಭಜನೆ ಅಂದ್ರೆ ಹುಡುಗರು ಯಾರು ನಿಂದ್ರಂಗಿಲ್ಲ ಅಂತಾರಲ್ಲ, ಆದ್ರೆ ಹಂಗಿಲ್ಲ. ಅವ್ರು ಅಷ್ಟು ಚಂದನೇ ಮಾಡಿದ್ರು ಬಿಡು, ಭಾರಿ ಚಂದ ಮಾಡಿದ್ರು. ಕರೆಗೂ ಹಂಗೆ ಮಾಡ್ಬೇಕು, ಅವ್ರು ನೋಡಿ ಕಲಿಬೇಕು ನಾವು. ನಮ್ಮ ಮಂಡಳಿ ಒಳಗೆ ಎಲ್ಲಿ ತಯಾರಾಗ್ತಾರೆ ಮಮ್ಮಿ, ಒಬ್ರು ಬಂದ್ರೆ ಒಬ್ರು ಬರಂಗಿಲ್ಲ. ನನಗದು ಕೆಲಸದ ನಿನಗಿದು ಕೆಲಸದ ಅಂತಾರೆ. ಒಂದು ವೇಳೆ ತೊಗೊಂಡೋದ್ರೂ ವೇಷ ಹಾಕೋರಿವ ಏನಾರ ರಾಧಾ ಕೃಷ್ಣದಂದ್ರೆ ಒಲ್ಲೆ ಅಂದ್ಬಿಡ್ತಾರೆ ಬರೀ. ಇಲ್ಲ, ಇನ್ನು ಮುಂದೆ ನಮ್ಮ ಮಂಡಳಿ ಒಳಗೂ ತಯಾರಾಗಬೇಕು. ಎಲ್ಲರ ಮುಯ್ಯಾಗೆ ಒಯ್ದಿತ್ತಂದ್ರೆ ಒಬ್ಬರಿಗೆ ಅಂದ್ರೆ ಬೇಸರ ಆಗ್ತದಲ್ಲ, ಎಲ್ಲರೂ ಒಂದೊಂದು ವೇಷ ಹಾಕೊಳ್ಳೋದವ. ಒಂದೊಂದು ಕಡೆ ಹೋದಲ್ಲಿ ಒಬ್ಬೊಬ್ರು ಹಾಕೊಳ್ಳೋದು. ಹಂಗೆ ಫಿಕ್ಸ್ ಮಾಡ್ಕೊಂಡ್ರೆ ಹಂಗೆ ಅನ್ಸಂಗಿಲ್ಲ. ಫಸ್ಟ್ ಹಾಕೊಳಕ್ಕೆ ಒಲ್ಲೆ ಆಗ್ತದ ನೀನು, ಆಮೇಲೆ ಎಲ್ಲ ಸರಿ ಹೋಗ್ತದ. ಅವ್ರು ನೋಡು, ಒಬ್ರು ಕುಣ್ಯಾಕತ್ತಿದ್ರಂದ್ರೆ ಅಷ್ಟು ಒಂದೇ ಸಮ ಕುಣ್ಯಾರ ನೋಡು. ಅಂದ್ರೆ ಭಜನಾ ಮಂಡಳಿ ಹೆಸರು ಬರ್ತದ, ಒಂದು 4 ಮಂದಿ ನಿಂತು ನೋಡ್ತಾರೆ, ಚಂದ ಅನ್ನಿಸ್ತದಲ್ಲ. ಹಂಗಾದಾಗ ನೀವು ಸಣ್ಣವರಾಗಿ ಇಂಥವೆಲ್ಲ ಮಾಡ್ಬೇಕವ. ಮುದುಕಿಯಾಗಿ ನನಗೆ ಅವ್ರು ನೋಡಿ ಅಷ್ಟು ಹುರುಪು ಬಂದದ. ಇನ್ನು ನೀವು ನೋಡಿದ್ರಂದ್ರೂ ಭಾರಿ ಖುಷಿ ಪಡ್ತಿದ್ರು ಬಿಡು, ಭಾರಿ ಚಂದ ಮಾಡಿದ್ರು ಬಿಡವ. ಹೌದಲ್ರಿ ಮಮ್ಮಿ, ನನಗೂ ಹಂಗೆ ಅನಿಸ್ತದೆ ಮಾಡ್ಬೇಕಂತ. ಆದ್ರೆ ನಮಗೆ ಮುಜುಗರ ಆದಂಗೆ ಆಗ್ತದ್ರಿವ. ಮುಜುಗರ ಪಟ್ಕೊಳಕ್ಕೆ ಏನಿರ್ತದ, ನಾವೇನು ಬೇರೆ ಏನಾರ ಡ್ಯಾನ್ಸ್ ಮಾಡ್ತೀವೇನು, ದೇವ್ರ ಹಾಡ ಆಡದವ. ಈ ಸಲ ಹೆಂಗಿದ್ರು ನೀಲನ ಮಗಳು ಮದುವೆ ಮಾಡಕತ್ತಾಳಲ್ಲ, ಅವಾಗ ದೇವ್ರ ಊಟದ ದಿನ ಮೈಯ ಒಯ್ತೀವಲ್ಲ, ಅವಾಗ ನಾವು ಚಂದ ಕೋಲಾಟ ಗಿಲಾಟ ಕಲಿತು
ಅವ್ರ ಮನೆ ಮುಂದೆ ನಿಂತು ತಾಸುಗಟ್ಲೆ ಹಾಡಮಂತ ಎಲ್ಲರೂ ಬಂದು ನಿಂತು ನೋಡಂಗೆ ಮಾಡಮಂತ ನಾವು ಈ ಸಲ. ಹಾಂ ಡ್ಯಾನ್ಸ್ ಗಿನ್ಸ್ ಅಂದರೆ ಡ್ಯಾನ್ಸ್ ಅಂದ್ರೇನು ಕೋಲಾಟ ಅದು ಮಾಡೋಣ ಅಂತ ಚಂದನೆ. ಏನು ಮಾಡ್ತೀರಿ ನೋಡ್ರವ ನೀವು ಸಣ್ಣವರು, ಹುರುಪಿಂದ ಮಾಡಿದ್ರೆ ಚಂದ ಅನಿಸ್ತದ. ನಮ್ಮ ಕೈಲಂತೂ ಆಗಂಗಿಲ್ಲ ಈಗ. ಬೇಕಂದ್ರೆ ನೀವು ಕೋಲಾಟ ಮಾಡಿದ್ರಂದ್ರೆ ಅದಕ್ಕೆ ನಾವು ಹಾಡು ಆಡ್ತೀವಂತ ನಿಂತಲ್ಲಿ. ಆಯ್ತು ಹೇಳ್ರಿ ಮಮ್ಮಿ, ಈ ಸಲ ಮಾಡಮಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ಫಸ್ಟ್ ನೋಡ್ಬೋದು. ಅದೇ ರೀತಿ ನಮ್ಮ ಇನ್ನೊಂದು ಕಾನ್ಸೆಪ್ಟ್ ಸಾಮಾನ್ಯ ಮಹಿಳೆಯರ ಸಂದರ್ಶನ ಅನ್ನೋದೇನು ಬರ್ತದಲ್ಲ, ಅದಕ್ಕೂ ನೀವು ಭಾಳ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಪೂರ್ವಕ ಕೇಳ್ಕೊತೀನಿ. ಹಂಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರೆ. ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ಎಲ್ಲರೂ ದಯವಿಟ್ಟು ತಿಳಿಸ್ರಿ. ಎಲ್ಲರಿಗೂ ವಂದನೆಗಳು.